ಥರ ಮಸ್ತ್ ಬಂದವು. ಬೇಕಾ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಸಖತ್ ಟೇಸ್ಟ್ ಇರುತ್ತೆ. ಎಷ್ಟು ಮಸ್ತ್ ಐತಿ ಗೊತ್ತಾ, ಸೂಪರ್ ಐತಿ. ನಮಸ್ಕಾರ ಸ್ನೇಹಿತರೆ, ಶಿಲ್ಪಾಮಲೋಶ್ ಅಫಿಷಿಯಲ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಬರೀ ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ. ಏನಪ್ಪಾ ಅಂದರೆ ತುಪ್ರಿಕಾಯಿ. ಕೆಲವು ಕಡೆ ತುಪ್ಪದ ಹೀರೆಕಾಯಿ ಅಂತಾರಂತ್ರಿ, ಅದನ್ನ ಹೋದೆ ನಾನು ಬರಲಿಲ್ಲ. ಇಲ್ರಿ, ನಮ್ಮ ಕಡೆ ನಾವು ಅನ್ನೋದು ಮಾತ್ರ ತುಪ್ರಿಕಾಯಿನ ಅಂತೀವಿ. ತುಪ್ರಿಕಾಯಿ ಬಜ್ಜಿ ಮಾಡೋದು ತೋರ್ಸಾಕತ್ತೇನ್ರಿ. ತುಪ್ರಿಕಾಯಿನ ಎರಡು ತುಪ್ರಿಕಾಯಿ ಯೂಸ್ ಮಾಡ್ಕೊಂಡು ಸಂಜೆ ಈ ಜಿಟಿ ಮಳೆ ಒಳಗೆ ಒಂದು ಕಪ್ ಕಾಫಿ ಅಥವಾ ಟೀ ಜೊತೆಗೆ ಬಜ್ಜಿ ತಿನ್ನಾಕತ್ತಿದ್ರೆ ಮಸ್ತ್ ಇರ್ತಾವ್ರಿ. ಆಮೇಲೆ ಹೆಲ್ದಿ ಕೂಡ. ಈ ಬರೀ ಹಿಟ್ಟಿನ ಬಜ್ಜಿ ಪಕೋಡ ತಿನ್ನೋಕ್ಕಿಂತ ಯಾವ್ದಾದ್ರು ತರಕಾರಿ ಹಾಕೊಂಡು ಪಕೋಡ ಈ ಥರ ಬಜ್ಜಿ ಮಾಡ್ಕೊತಿದ್ರೆ ಭಾರಿ ರುಚಿ ಇರ್ತಾವೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು ಏನು ಗೊತ್ತ್ರಿ, ಈ ತುಪ್ರಿಕಾಯಿ ಸಿಗೋದು ಭಾಳ ಅಪರೂಪ ರೀ. ಎಲ್ಲರೂ ಬೆಳೀತಿರ್ತೈತೆ, ಅಲ್ಲಿ ತೊಗೊಂಬಂದು ಮಾಡ್ತಿರ್ತಾರೆ. ಅದು ನಮಗೆ ಇವತ್ತು ಸಿಕ್ಕೈತಿ. ನಾವು ಸಣ್ಣದ ಜಗ್ಗು ತಿಂದೀವಿ ರೀ, ಅದು ಇವತ್ತು ಸಿಕ್ಕೈತಿ, ಮಾಡಿ ತೋರಿಸ್ತೀನಿ. ಈಗ ನಾನು ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿನಿ ರೀ, ಒಂದು ಕಪ್ನಷ್ಟು. ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿನಿ ಅಷ್ಟೇ. ಈಗ ಇದಕ್ಕೆ ನಾವು ಸ್ವಲ್ಪ ಅಜ್ವಾನ ತೊಗೊಂಡ್ರಿ, ಓಂಕಾಳು ಅಜ್ವಾನ ಅಂತಿರಲ್ಲ, ಅದನ್ನು ಈ ಥರ ತಿಕ್ಕಿ ಇಷ್ಟೇ ಹಾಕೋಣದು. ಮತ್ತೇನೂ ಇಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ. ಈಗ ಇದಕ್ಕೆ ಸ್ವಲ್ಪ ಓಂಕಾಳು ಹಾಕಿನ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ, ಸಾಕು. ಆಮೇಲೆ ಒಂಚೂರ ಖಾರ ಪುಡಿ ಹಾಕೋರಿ, ಯಾಕಂದ್ರೆ ನಾವು ತರಕಾರಿ ಹಾಕಿ ಮಾಡಾಕತ್ತೀವಲ್ರಿ ಅದನ್ನು ತುಪ್ರಿಕಾಯಿನ. ಯಾಕಂದ್ರೆ ಇದಕ್ಕೆ ತುಪ್ರಿಕಾಯಿ ಇಲ್ರಿ ಹಾಕೋದು, ನಾವು ಹಸಿಮೆಣ್ಸಿಕಾಯಿ ಹಾಕೋಕ್ಕಾಗಲ್ಲ. ಹಂಗೆ ಒಂಚೂರು ಖಾರ ಪುಡಿ ಇದ್ರೆ ಹಾಕೊಬಿಡ್ರಿ, ಅಂದ್ರೆ ಖಾರ ಚಲೋ ಹಾಕೋವು. ಒಂಚೂರು ಇದನ್ನು ಬೀಳಾಕವಲ್ಲ ಅಂತೈತಲ್ರಿ, ಅಂದ್ರೆ ಖಾರ ಅನಿಸ್ತೀವಿ ಅಂತ ನಾವು ಅಷ್ಟೇ. ಆಯ್ತು ರೀ. ಆಮೇಲೆ ಈಗ ಒಂಚೂರು ಅರ್ಶಿನ ಪುಡಿ ಹಾಕೋಣ, ಕಲರ್ ಚಂದ ಬರ್ತಾವೆ ಅಂತೇಳಿ. ಆಮೇಲೆಗೆ ಸ್ವಲ್ಪ ಸೋಡಾ ಪುಡಿ ರೀ, ಒಂಚೂರು ಹಾಕೋರಿ. ಅದು ಬೇಕಿಂಗ್ ಸೋಡಾ, ಡ್ರಿಂಕಿಂಗ್ ಸೋಡಾ, ಬೇಕಿಂಗ್ ಸೋಡಾ ನಮಗೆ ನಮ್ಮ ಭಾಷೆ ಹಾಕೊಂಡು ಸೋಡಾ ಪುಡಿ ಅಂತೀವಲ್ರಿ, ಅಡಿಗೆಗೆ ಹಾಕ್ತೀವಲ್ಲ. ಅಡಿಗೆ ಸೋಡಾ, ಪಡ್ಡು ಇನ್ಸ್ಟಂಟ್ ದೋಸೆ ಏನು ಮಾಡುವಾಗ ಹಾಕ್ತೀವಲ್ರಿ, ಅದೇ ರೀ. ಹಾಕಿ ಗರ ಮಿಕ್ಸ್ ಮಾಡ್ಕೊರಿ ಎಲ್ಲ ಸರಿ. ಒಣದಾಗೆ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಏನಿದ್ರೆ ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ನೀರು ಹಾಕೊಂತ ಕಲಿಸ್ಬೇಕ್ರಿ. ದಬಾಸ್ ನೀರು ಹಾಕ್ಬಾರ್ದ್ರಿ. ಆಮೇಲೆ ಯಾವುದೇ ಬಜ್ಜಿ ಇಟ್ಟಾದ್ರೆ ಗಂಟು ಆಗ್ಲಾರ್ದಾಗ ಅದನ್ನ ತಿರುಗಿಸ್ಬೇಕ್ರಿ, ಅದು ಇಂಪಾರ್ಟೆಂಟ್. ಕೈ ಆಡಿಸ್ಕೊಂಡು ಕಲಿಸ್ಬೇಕ್ರಿ ಹಿಟ್ಟನ್ನ. ಸ್ವಲ್ಪ ನೀರು ಹಾಕ್ತಾ ಒಂದಸಲ ನೀರು ಹಾಕಿದ್ರೆ ಸರಿಯಾಗಲ್ಲ ಇದು. ಚೂರು ಹಾಕೋತ ಕಲಿಸ್ಬೇಕ್ರಿ. ಈ ಥರ ಚೂರು ಹಾಕಿ ಕಲಿಸ್ಬೇಕು. ಈಗ ನೋಡ್ತಿರ್ಬೋದು ನೀವು, ಈ ಹದಕ್ಕೆ ಕಲ್ಸ್ಕೊಂಡಿದ್ರಿ ನಾ ಹಿಟ್ಟನ್ನ. ಇದಕ್ಕೂ ತಿಳು ಮಾಡ್ಕೋಬೇಡ್ರಿ, ಯಾಕಂದ್ರೆ ಅವು ಭಾಳ ಸಾಫ್ಟ್ ಆತಂದ್ರೆ ಎಣ್ಣೆ ಹೀರಿತಾವು. ಹಾಗಾಗಿ ಹಿಟ್ಟು ಈ ಹದ ಇದ್ರೆ ಸಾಕ್ರಿ. ಯಾಕಂದ್ರೆ ಅದು ತುಪ್ರಿಕಾಯಿ ಹಿಂಗೆ ಎದ್ದು ಬಿಟ್ರೆ ಅದಕ್ಕೆ ಕೋಟಿಂಗ್ ಆಗ್ಬೇಕಿದ್ದು ಹಿಟ್ಟು. ಹಾಗಾಗಿ ಈ ಹದ ಇದ್ರೆ ಸಾಕಾಗ್ತೈತಿ, ಸಾಕು. ಈಗ ಇನ್ನೇನು ನೆನೆಸೋ ಅವಶ್ಯಕತೆ ಇಲ್ರಿ, ಈಗ ಬಿಡ್ಬೋದು. ತುಪ್ರಿಕಾಯಿನ ಕಟ್ ಮಾಡಿ ತೋರಿಸ್ತೀನಿ ರೀ ಫಸ್ಟಿಗೆ. ನಾನು ಎಲ್ರಿಗೂ ಕಟ್ ಮಾಡೋಕೆ ಬರ್ತಾ ತೊಗೊಂಬರ್ತೀನಿ ರೀ ತುಪ್ರಿಕಾಯಿ. ನೋಡಿರಿ, ಇದು ಹೆಂಗಿರುತ್ತೆ ಅಂದ್ರೆ ಒಂಥರ ಸೋರೆಕಾಯಿ ದೊಡ್ಡ ಸೈಜ್ ಇರುತ್ತೆ ರೀ, ಅದು ಸಣ್ಣ ಸೈಜ್ ಇರುತ್ತೆ. ಪಲ್ಯ ಮಾಡೋದು ಭಾಳ ಕಡಿಮೆ ರೀ, ಮಾಡಿದರೂ ಕೂಡ ಅದು ಸ್ವೀಟಾಗಿ ಇರುತ್ತೆ ಪಲ್ಯ. ಇದ್ರದ್ದು ಮಾಡೋದು ಕಡಿಮೆ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಕಡಿಮೆ ಮಾಡೋದು. ಇದು ಬಜ್ಜಿಗೆ ಜಾಸ್ತಿ ಯೂಸ್ ಮಾಡೋದು ತುಪ್ರಿಕಾಯಿನ, ರುಚಿಯಾಗುತ್ತೆ. ನಾನೀಗ ಕಟ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ, ತೊಳ್ಕೊಂಬಂದು. ಇದೇನು ನಾನು ದಪ್ಪ ಮಾಡ್ಕೊಂಡಿನಿ, ಇದಕ್ಕೂ ತೆಳ್ಳಗೆ ಮಾಡ್ಕೋರಿ, ಅಂದ್ರೆ ಬಜ್ಜಿ ಒಳಗೆ ಬೇಗ ಬೇಯ್ತೈತಿ ತುಪ್ರಿಕಾಯಿ. ಇಲ್ಲಾಂದ್ರೆ ಅದು ಹಸಿ ಅನ್ನಿಸ್ತೈತಿ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೋರಿ. ಇದು ಮಿರ್ಚಿ ಒಳಗೆ ಹಿಂಗೆ ಒಂದು ಸಣ್ಣ ಮೆಣ್ಸಿಕಾಯಿಲ್ಲ ಮಿರ್ಚಿ ಮಾಡ್ತಾರೆ ನೋಡ್ರಿ, ಒಂದರ ಎರಡು ಮಾಡಿ ಸೀಳಿ ಬಿಟ್ಟು ಈ ಥರ ಮಾಡ್ತಾರಲ್ಲ, ಆ ಥರನ ಆ ಶೇಪ್ ಒಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಮಾಡ್ಕೋಬೋದು ಇದನ್ನ ತುಪ್ರಿಕಾಯಿನ ಬಜ್ಜಿನ. ಅದನ್ನು ಚಲೋ ಆಗುತ್ತೆ. ಆದರೆ ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಮಾಡೋದು ಭಾಳ ಜಾಸ್ತಿ ರೀ ತುಪ್ರಿಕಾಯಿ ಬಜ್ಜಿ ಒಳಗೆ. ಈಗ ನಾನು ಕಟ್ ಮಾಡಿದ್ದಾಯ್ತು ರೀ. ಈಗ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಈಗ ಅದು ಹಿಟ್ಟಿಗೆ ಎಲ್ಲ ಉಪ್ಪು, ಏನದು ಸ್ವಲ್ಪ ಖಾರ ಪುಡಿ, ಸೋಡಾ ಪುಡಿ ಅದನ್ನೆಲ್ಲ ಹಾಕೊಂಡಿನಿ. ಈಗ ಸ್ವಲ್ಪ ಎಣ್ಣೆ ಎಲ್ಲ ಪೂರ್ತಿ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ರಿ, ಕಾದ ಎಣ್ಣೆ. ಇದನ್ನು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ, ಗರಿ ಅಂತಾರಲ್ರಿ, ಆ ಥರ ಬರ್ತಾವೆ ಬಜ್ಜಿ ಅನ್ನೋದು. ಈಗ ಎಣ್ಣೆ ಕಾದೈತಿ. ಈಗ ಒಂದೊಂದು ಅದ್ರೊಳಗೆ ಹಾಕ್ಕೊಂಡು ಇಷ್ಟು ಒಟ್ಟಿಗೆ ಅದ್ರೊಳಗೆ ಬಿಟ್ಟು ಒಂದೊಂದು ತೊಗೊಂಡು ಹಾಕಿದ್ರೆ ನಡೆಯುತ್ತಾ, ಇಲ್ಲ ಸಪ್ರೇಟಾಗಿ ಒಂದೊಂದು ತೊಗೊಂಡು ಎದ್ದು ಹಾಕೋಕ್ಕೂ ನಡೀತೈತಿ. ಇನ್ನೊಂದು ನೆನಪಿರಲಿ, ಫಸ್ಟಿಗೆ ಸ್ಟಾರ್ಟಿಂಗ್ ನಾನು ಕೂಡ ಹಾಗೆ ಮಾಡಿದ್ರಿ. ಯಾಕಂದ್ರೆ ನಾನು ಭಾಳ ಅಂದರೆ ಸಣ್ಣಕ್ಕಿದ್ದಾಗ ಮಾಡಿದ್ದು ತಿಂದಿದ್ದು ನೆನಪು ಅಷ್ಟೇ. ಡೈರೆಕ್ಟಾಗಿ ಇವತ್ತು ಮಾಡಾಕತ್ತೀನಿ ನಾನು. ಜಾಸ್ತಿ ಹಿಟ್ಟು ಕೋಟಿಂಗ್ ಮಾಡಬೇಡ್ರಿ, ಅಂದ್ರೆ ಪೂರ್ತಿ ಹಿಟ್ಟು ಭಾಳ ದಪ್ಪ ಬಿಡಕ್ಕೆ ಹೋಗ್ಬೇಡ್ರಿ. ಅವಾಗ ಏನಾಗುತ್ತೆ, ಹಸಿ ಹಿಟ್ಟು ಹಸಿ ಉಳಿತೈತ್ರಿ. ಆಮೇಲೆ ಅದು ಒಳಗಡೆ ಇರೋ ಏನು ತುಪ್ರಿಕಾಯಿ ಬೆಂದಿರೋದಿಲ್ಲ. ಹಾಗಾಗಿ ನೀವು ಹಿಟ್ಟನ್ನ ಕಡಿಮೆ ಆಗಿ ಹಚ್ಕೊರಿ ಅದಕ್ಕೆ.
ಜಾಸ್ತಿ ಡಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ, ಅದ್ರೊಳಗೆ ದಪ್ಪ ದಪ್ಪ ತೊಗೊಳಕ್ಕೆ ಹೋಗ್ಬಿಡ್ರಿ. ಹಿಟ್ಟನ್ನ ಕಡಿಮೆ ಕಡಿಮೆ ತೊಗೊಂಡು ಈ ಥರ ಬಿಡ್ರಿ. ಬಿಟ್ಟಿಂದ ಅದು ಒಂದು ಕಡೆ ಕಲರ್ ಚೇಂಜ್ ಆದಮೇಲೆ ಒಂದೊಂದು ತಾವೇ ಟರ್ನ್ ಆಗ್ತಾವೆ, ಕೆಲವೊಂದು ಹಂಗೆ ಇದ್ರೆ ಒಂದೇ ಸರಿ ಸ್ವಲ್ಪ ಲೇಟ್ ಆಗುತ್ತೆ ರೀ. ಆಮೇಲೆ ಕಲರ್ ಚೇಂಜ್ ಆದಮೇಲೆ ನೀವು ನೋಡಿ ಅದನ್ನ ಇನ್ನೊಂದು ಸೈಡ್ ಸರಿಯಾಗಿ ಫ್ರೈ ಮಾಡ್ಕೋರಿ. ಈಗ ನಾವು ವಿಡಿಯೋದಾಗ ತೋರ್ಸಾಕತ್ತಿದೆಯಲ್ಲ ಹಂಗತೆ. ಇದು ಸಂಜೆ ಟೈಮ್ನಾಗ ಚಹಾ ಕಾಫಿ ಜೊತೆಗೆ ಈ ಬಳಿಗಾಲದಾಗ ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತೆ ರೀ. ಹಾಗೆ ಹೆಂಗಂತ ತುಪ್ಪ ಹಚ್ಕೊಂಡು ಏನೋ ತಿಂದರ್ಗತೆ ಇರುತ್ತೆ ರುಚಿ. ತುಪ್ರಿಕಾಯಿ ಬಜ್ಜಿ ಅಷ್ಟು ಚಲೋ ಇರ್ತೈತಿ. ಒಂದು ಸರಿ ನೀವು ಟ್ರೈ ಮಾಡಿರಿ. ಸಿಗುತ್ತಾ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಒಳಗೆ ಸಿಗಾಕತ್ತೆವು. ಒಂದು ಸರಿ ತಂದು ಮಾಡ್ಕೊತೀನಿ ನೋಡಿರಿ. ಬಜ್ಜಿ, ಪಕೋಡ, ಆಲೂಗಡ್ಡೆ ಬಜ್ಜಿ ಇವೆಲ್ಲ ಮಾಮೂಲಿ ತಿಂದಿರ್ತೀರಿ. ಈ ತುಪ್ರಿಕಾಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಭಾಳ ಸಖತ್ತಾಗಿ ಬರ್ತಾವೆ. ಈಗ ನಾನು ಒಂದು ಸರಿ ತೆಗೆದೆ ರೀ, 4 ಬಿಟ್ಟಿದ್ದೆ. ಈಗ ಇನ್ನೊಂದು ಸರಿ ಹಾಕಿ ತೋರ್ಸಾಕತ್ತೀನಿ ನೋಡಿರಿ. ಈ ಥರ ಹಿಟ್ಟನ್ನು ಕಡಿಮೆವಾಗಿ ಎದ್ದಿ ಬಿಡ್ರಿ. ಅವು ಫ್ರೈ ಆದಮೇಲೆ ಹೆಂಗೆ ಕಾಣಿಸ್ತಿರ್ಬೇಕಂದ್ರೆ ಒಳಗಡೆ ನಾವು ತುಪ್ರಿಕಾಯಿ ಇಟ್ಟಿವಂತೆ ಗೊತ್ತಾಗಬೇಕದ. ಒಂದು ಸೈಡ್ ತುಪ್ರಿಕಾಯ್ದೆಲ್ಲ ಕಾಣ್ತಿರ್ಬೇಕು, ಆವಾಗ ಅದು ಪರ್ಫೆಕ್ಟಾಗಿ ಬೆಂದಿರ್ತೈತಿ. ಹಿಟ್ಟು ಕೂಡ ಬೆಂದಿರ್ತೈತಿ ರೀ, ಹಸಿಯಾಗಿ ಏನು ಉಳಿಯೋದಿರಲ್ಲ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ತೋರ್ಸಾಕತ್ತೀನಿ ನೋಡಿರಿ, ಏನು ಸಖತ್ತಾಗಿ ಬಂದವು ತುಪ್ರಿಕಾಯಿ. ನೋಡಿರಿ ತುಪ್ರಿಕಾಯಿ ಕಾಣತೈತಿ. ಹಿಟ್ಟನ್ನು ಎಷ್ಟು ನೀಟಾಗಿ ತೆಳ್ಳಗೆ ಕೋಟಿಂಗ್ ಮಾಡೀನಿ, ಅಷ್ಟು ಚೆಂದ ಬೆಂದೈತೆ ನೋಡಿರಿ. ಟೇಸ್ಟನ್ನ ಹಾಗೆ ಇತ್ತು, ಸಖತ್ತಾಗಿತ್ತು. 2 ಮೆಣ್ಸಿನ್ಕಾಯಿ ಕರ್ಕೊಂಡೆ ಅದೇ ಎಣ್ಣೆ ಒಳಗೆ. ಹೊರಗಡೆಯಿಂದ ಗರಿ ಇದ್ರಿ ಸೌಂಡ್ ಬರುತ್ತೆ, ಒಳಗಡೆ ಸಾಫ್ಟಾಗಿ ಸಖತ್ತಾಗಿತ್ತು. ರುಚಿ ಮಾತ್ರ ಖಂಡಿತ ಟ್ರೈ ಮಾಡಿರಿ ನೀವು ಒಂದು ಸರಿ. ನಮಗಂತೂ ಭಾಳ ವರ್ಷದ ಮೇಲೆ ತಿಂದ್ವಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಷ್ಟೇ ರುಚಿಯಾಗಿದ್ದು. ಮಾಡಿದರೆ ಇನ್ನೊಂದು ಸರಿ ಇದೇ ಥರ ಬಜ್ಜಿ ಮಾಡಬೇಕಂತ ಅನ್ನಿಸ್ತು, ಆ ಥರ ರುಚಿಯಾಗೈತೆ. ಓಕೆ ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ತೈತೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.